ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ರ? ಎಲ್ಲರೂ ಆರಾಮಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ, ಸುಮಾರು ಜನಕ್ಕೆ ಒಂದು ಕ್ರೇಜ್ ಅನ್ನೋದಿರುತ್ತೆ. ಅದೇನಪ್ಪ ಅಂತಂದರೆ, ಎಲ್ಲಿ ನೋಡಿದ್ರು ಐಫೋನ್ 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 ಇಂಥವ್ರಿಗೆ ಐಫೋನ್ ಗೊತ್ತಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರಿಗೂ ಐಫೋನ್ ಗೊತ್ತು ಈಗಿನ ಜನ್ರೇಷನಲ್ಲಿ. ಅದಕ್ಕೆ ನಿಮಗೆಲ್ಲ ಸುಮಾರು ಸಣ್ಣ ಪುಟ್ಟ ಅಪ್ಡೇಟ್ಗಳು ಸಿಕ್ಕಿರ್ಬೋದು. ಐಫೋನ್ 17 ಯಾವಾಗ ಲಾಂಚ್ ಆಗುತ್ತೆ, ಮತ್ತು ಅದ್ರ ಅಪ್ಡೇಟ್ ಏನೇನಿರುತ್ತೆ ಎಲ್ಲ ನಿಮಗೆ ಅಪ್ಡೇಟು ಸಣ್ಣ ಪುಟ್ಟ ಸಿಗ್ಬೋದು. ಆದರೆ ಅದಕ್ಕೆ ನನಗೆ ಗೊತ್ತಿರೋಷ್ಟು ಅಪ್ಡೇಟು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಇವತ್ತು. ನನಗೆ ಸಣ್ಣ ಅಪ್ಡೇಟ್ ಸಿಕ್ಕಿದ್ದಾವೆ. ಅದೇನಪ್ಪ ಅಂತಂದರೆ ನಿಮಗೆ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಮೊದಲನಾಗಿ ಐಫೋನ್ 17 ಮತ್ತು 17 ಏರ್ ಮತ್ತು 17 ಪ್ರೋ ಮತ್ತು 17 ಪ್ರೋ ಮ್ಯಾಕ್ಸ್ ಅವು 4 ಲಾಂಚ್ ಆಗ್ತಿದ್ದಾವೆ. ಅಂದರೆ ಡೇಟು ಕನ್ಫರ್ಮೇಷನ್ ಮಾಡಿಲ್ಲ. ಐಫೋನ್ 17 ಏರ್ ಅವೆರಡಕ್ಕೂ ಅಪ್ಡೇಟು ಸಿಕ್ಕಾಗಿದ್ದಾವೆ ಅಲ್ಲೇ. ಆದರೆ ಐಫೋನ್ 17 ಪ್ರೋ 17 ಪ್ರೋ ಮ್ಯಾಕ್ಸ್ ಅವೆರಡಕ್ಕೂ ಅಪ್ಡೇಟ್ ಸಿಗ್ತಿಲ್ಲ ಅಷ್ಟುಕೊಂಡು. ಅದಕ್ಕೆ ಅವೆರಡಕ್ಕೆ ಸಂಬಂಧಪಟ್ಟಿರಂಗೆ ಸಣ್ಣ ಪುಟ್ಟ ಅಪ್ಡೇಟ್ ಸಿಕ್ಕಿದ್ದಾವೆ ನನಗೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ಮೊದಲನಾಗಿ 17 ಪ್ರೋಗೆ ಬಂದ್ವಿ ಅಂತಂದರೆ, 17 ಪ್ರೋಗೆ 17 ಪ್ರೋ ಮ್ಯಾಕ್ಸಿಗೆ ಏನು ಅಂತ ದೊಡ್ಡ ವ್ಯತ್ಯಾಸ ಏನಲ್ಲ. ಸಣ್ಣ ಪುಟ್ಟ ಅಪ್ಡೇಟ್ಗಳು ಮಾಡಿದ್ದಾರೆ ಅಷ್ಟೇ ಅವೆರಡು ಮಧ್ಯದಲ್ಲಿ. ಅದೇನಪ್ಪ ಅಂತಂದರೆ, ಸೇಮ್ ಟು ಸೇಮ್ ಐಫೋನ್ 17 ಮತ್ತು ಐಫೋನ್ 17 ಪ್ರೋ ಮ್ಯಾಕ್ಸು ಅವೆರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಎರಡು ಒಂದೇ. ಆದರೆ ಡಿಸ್ಪ್ಲೇ ಒಂದು ಚೇಂಜ್ ಅಷ್ಟೇ. ಐಫೋನ್ 17 ಪ್ರೋ ಅಲ್ಲಿ 6.3 ಇಂಚ್ ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಆದರೆ ಐಫೋನ್ 17 ಪ್ರೋ ಮ್ಯಾಕ್ಸಲ್ಲಿ 6.9 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಆದರೆ ಅವೆರಡೇ ವ್ಯತ್ಯಾಸ ಇರೋದು ಅವೆರಡಕ್ಕೂ. ಡಿಸ್ಪ್ಲೇ ಒಂದು ಬಿಟ್ಟು ಅದರಲ್ಲಿ ಪ್ರೊಸೆಸರ್ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಮತ್ತು ಕ್ಯಾಮ್ರಾ ಆಗಿರ್ಬೋದು, ಮತ್ತು ಸೆಲ್ಫಿ ಕ್ಯಾಮ್ರಾ, ಮತ್ತು ಫ್ಯೂಚರು, ಮತ್ತು AI ಫ್ಯೂಚರು, ಮತ್ತು ಆ್ಯಪಲ್ ಇಂಟೆಲಿಜೆನ್ಸಿ, ಮತ್ತು ಎಲ್ಲ ಫ್ಯೂಚರ್ಸು ಸೇಮೇ ಇದ್ದಾವೆ. ಆದರೆ ಡಿಸ್ಪ್ಲೇ ಒಂದು ಚೇಂಜ್ ಮಾಡಿದ್ರೆ ಅಷ್ಟೇ. ಡಿಸ್ಪ್ಲೇ ಈಗ ಚೇಂಜ್ ಮಾಡಿರೋ ಅಂತಂದರೆ ಐಫೋನ್ 17 ಪ್ರೋ ಮ್ಯಾಕ್ಸಲ್ಲಿ ದೊಡ್ಡ ಡಿಸ್ಪ್ಲೇನೇ ಬರೋದು. ಐಫೋನ್ 17 ಪ್ರೋಗೆ ಬಂದ್ವಿ ಅಂತಂದರೆ, ಐಫೋನ್ 17 ಪ್ರೋ ಮತ್ತು ಪ್ರೋ ಮ್ಯಾಕ್ಸಿಗೆ ಬಂದ್ವಿ ಅಂತಂದರೆ ಅದರಲ್ಲಿ ಬಯೋನಿಕ್ A19 ಪ್ರೋ ಚಿಪ್ ಇದೆ. ಅದೊಂದು ಅಪ್ಡೇಟ್ ಮಾಡಿದ್ದಾರೆ ಅಷ್ಟೇ. ಈಗ ಐಫೋನ್ 17 ಪ್ರೋ ಮತ್ತು 17 ಪ್ರೋ ಮ್ಯಾಕ್ಸಲ್ಲಿ ಈಗ ಒಂದೇ ಪ್ರೊಸೆಸರ್ ಇರುತ್ತೆ. ಆದರೆ ಐಫೋನ್ 17 ಏರಲ್ಲಿ ಬೇರೆ ಪ್ರೊಸೆಸರ್ ಇರುತ್ತೆ. ಆದರೆ ಸರಿ ಲಾಂಚ್ ಆಗಿರೋ ಐಫೋನ್ 16 ಪ್ರೋಗೆ ಬಂದ್ವಿ ಅಂತಂದರೆ ಅದರಲ್ಲಿ ಬಯೋನಿಕ್ A18 ಪ್ರೋ ಚಿಪ್ ಇತ್ತು. ಆದರೆ ಇವಾಗ ಅದು ಅಪ್ಗ್ರೇಡ್ ಮಾಡಿದ್ದಾರೆ 17ಅಲ್ಲಿ. ಬಯೋನಿಕ್ A19 ಪ್ರೋ ಚಿಪ್ ಕೊಟ್ಟಿದ್ದಾರೆ ಈಗ ಐಫೋನ್ 17ಗೆ. ಅದೊಂದು ಮತ್ತು ಪ್ರೊಸೆಸರ್ ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ಉಳ್ಕಿದವು ಸಣ್ಣ ಪುಟ್ಟವು, ಮತ್ತು ಕ್ಯಾಮ್ರಾ ಆಗಿರ್ಬೋದು, AI ಫ್ಯೂಚರ್ ಇರ್ಬೋದು, ಆ್ಯಪಲ್ ಇಂಟೆಲಿಜೆನ್ಸಿ ಇರ್ಬೋದು, ಅವೆಲ್ಲ ಈಗ ಅಪ್ಡೇಟ್ ಮಾಡಿದ್ದಾರೆ. ನೀವು ಅನ್ಕೊಬೋದು ಏನೇನು ಮತ್ತು ಡಿಸೈನ್ ಅಪ್ಡೇಟ್ ಮಾಡಿದ್ದಾರೋ ಇಲ್ವೋ ಅಂತಂದು. ಹೌದು, ಅದನ್ನು ಡಿಸೈನ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಡಿಸೈನು ಅಷ್ಟುಕೊಂಡು ಚೆನ್ನಾಗೇನಿಲ್ಲ. ನನ್ನ ಪರ್ಸ್ನಲ್ ಹೇಳ್ತಿರೋದು. ನಿಮಗೆ ಡಿಸೈನ್ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಆದರೆ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಡಿಸೈನು. ಯಾಕಂತಂದರೆ ಗೂಗಲ್ ಪಿಕ್ಸಲಿಗೆ ಅದು ಕಾಪಿ ಮಾಡಿದ್ದಾರೆ ಅನಿಸುತ್ತೆ ನನಗೇನೋ. ಹಂಗಾಗಿ ಸೇಮ್ ಗೂಗಲ್ ಪಿಕ್ಸಲ್ಲು ಮೊಬೈಲ್ಸು ಹಿಂದೆ ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಡಿಸೈನ್ ಏನಿದೆಯೋ ಸೇಮ್ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ಐಫೋನ್ 17 ಏರಿಗೆ ಸಿಂಗಲ್ ಕ್ಯಾಮ್ರಾ ಬರುತ್ತೆ. ಆದರೆ ಐಫೋನ್ 17ಗೆ 2 ಕ್ಯಾಮ್ರಾ ಬರುತ್ತೆ. 17 ಪ್ರೋ ಮ್ಯಾಕ್ಸಿಗೆ 3 ಕ್ಯಾಮ್ರಾ ಅದೇ ರೀತಿಯಲ್ಲಿರೋದು. ಆದರೆ ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರೆ ಅಷ್ಟೇ. ಅದು ಪ್ಲೇಸ್ ಇದೆಯಲ್ಲ, ಕ್ಯಾಮ್ರದ ಪ್ಲೇಸು, ಅದು ಸ್ವಲ್ಪ ಗೂಗಲ್ ಪಿಕ್ಸಲಿಗೆ ಮ್ಯಾಚ್ ಆಗುತ್ತೆ. ಅದು ಕಾಪಿ ಮಾಡಿದ್ರೆ ಅಂತ ಅನಿಸುತ್ತೆ ನನಗೇನೋ. ಅದಕ್ಕಾಗಿ ಅದು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಡಿಸೈನು. ನನಗೆ ಓಲ್ಡ್ ಡಿಸೈನ್ ಇತ್ತಲ್ಲ, ಈಗ ಐಫೋನು 16 ಆಗಿರ್ಬೋದು, 15 ಆಗಿರ್ಬೋದು, 13 ಆಗಿರ್ಬೋದು, ಅವೆಲ್ಲ ಡಿಸೈನ್ ಇದಾವಲ್ಲ, ಅದೇ ಇನ್ನೂ ಉತ್ತಮ ಅನ್ನಿಸ್ತು ಇದು ಡಿಸೈನ್ ನೋಡಿದರೆ. ಮತ್ತು ಸೆಲ್ಫಿ ಕ್ಯಾಮ್ರಾ 17 ಪ್ರೋ ಅಲ್ಲಿ ಮತ್ತು 17 ಪ್ರೋ ಮ್ಯಾಕ್ಸಲ್ಲಿ ಸೆಲ್ಫಿ ಕ್ಯಾಮ್ರಾ 24 MP ಬರುತ್ತೆ. ಮತ್ತು ಅದೇ ರೀತಿಯಾಗಿ ಮತ್ತು 12 GB ರ್ಯಾಮ್ ಕೊಡ್ತಿದ್ದಾರೆ. ಕ್ಯಾಮ್ರಾ ಕಂಟ್ರೋಲ್ ಮಾಡೋ ಬಟನ್ನು, ಮತ್ತು ಸ್ವಿಚ್ಚರ್ ಬಟನ್ನು, ಮತ್ತು ಪವರ್ ಬಟನ್ನು, ಮತ್ತು ವಾಲ್ಯೂಮ್ ಬಟನ್ನು,
ಮತ್ತು ಅದೇ ರೀತಿಯಾಗಿ ಸಿ ಪಿನ್ ಚಾರ್ಜರ್ ಸ್ಪೋರ್ಟ್ ಇದೆ. ಮತ್ತು ಅದೇ ರೀತಿಯಾಗಿ ಈಗ ಐಫೋನಲ್ಲಿ 15 ಏನೇನು ನೋಡಿದ್ರು ಪ್ರತಿಯೊಂದಿದೆ. ಆದರೆ ಐಫೋನ್ 16 ಏನೇನು ಅಪ್ಡೇಟ್ ಮಾಡಿದಾರೋ ಅದನ್ನು ಮತ್ತೆ ತಗೊಂಬಂದು ಐಫೋನ್ 17ಗೆ ಅಪ್ಡೇಟ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಏನು ಅಪ್ಡೇಟ್ ಮಾಡಿಲ್ಲ. ಈಗ ಬಟನ್ಸಲ್ಲಾಗಿರ್ಬೋದು, ಚಾರ್ಜಿಂಗಿನ ಸ್ಪೋರ್ಟ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಪ್ರತಿಯೊಂದು ಐಫೋನ್ 16 ಏನೇನಿದೆ ಪ್ರತಿಯೊಂದು ಅದೇ ರೀತಿಯಾಗಿ ಪ್ರತಿಯೊಂದು ಅದೇ ಸ್ವಿಚ್ ಮಾಡಿದ್ದಾರೆ ಐಫೋನ್ 17ಗೆ. ಆದರೆ ಒಳಗಿಂದು ಈಗ ಡಿಸ್ಪ್ಲೇದು ಫ್ಯೂಚರ್ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಮತ್ತು ಕ್ಯಾಮ್ರಾ ಅಪ್ಡೇಟ್ ಆಗಿರ್ಬೋದು, ಅದಷ್ಟೇ ಅಪ್ಡೇಟ್ ಮಾಡಿರೋದವರು. ಫ್ಯೂಚರ್ ಆಗಿರ್ಬೋದು ಮತ್ತು ಕ್ಯಾಮ್ರಾದಾಗಿರ್ಬೋದು ಅವೆಲ್ಲ ಮತ್ತು ಪ್ರೊಸೆಸರ್ ಆಗಿರ್ಬೋದು ಅವಿಷ್ಟೇ ಅಪ್ಡೇಟ್ ಮಾಡಿರೋದವರು. ಮತ್ತು AI ಫ್ಯೂಚರ್ ಇರ್ಬೋದು, ಮತ್ತು ಆ್ಯಪಲ್ ಇಂಟೆಲಿಜೆನ್ಸಿ ಇರ್ಬೋದು, ಪ್ರತಿಯೊಂದು ಈಗ ಐಫೋನ್ 16 ಅಂತ ತಗೊಂಡ್ರೆ ಐಫೋನ್ 17ಗೆ ಸ್ವಲ್ಪ ಒಂದು 20-30% ಅಪ್ಡೇಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟು ಏನು 16ಗೆ ಮತ್ತು 17ಗೆ ಏನು ವ್ಯತ್ಯಾಸ ಇಲ್ಲ. ಡಿಸೈನಿಂದೊಂದು ಬ್ಯಾಕ್ ಕ್ಯಾಮ್ರಾದ ಡಿಸೈನಿಂದೊಂದು ಅದು ಒಂದು ಚೇಂಜ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟು ಉಳ್ಕಿದ್ದೆಲ್ಲ ಸೇಮ್ ಇದೆ. ಮತ್ತು ಇನ್ನೂ ಏನೇನು ಅಪ್ಡೇಟ್ ಮಾಡಿದ್ದಾರೆ ಏನಿಲ್ಲ ಅಂತ ನೀವೇನು ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡ್ರಿ. ಈಗ ಐಫೋನ್ 16 ಏನೇನು ನೋಡಿದ್ರೋ ಪ್ರತಿಯೊಂದು ಐಫೋನ್ 17 ಇದೆ. ಅಂದರೆ ನೀವೇನು ಐಫೋನ್ 16 ಇಟ್ಕೊಂಡಿದ್ದೀರೋ ಐಫೋನ್ 17 ನೋಡ್ತಿದ್ರೆ ದಯಮಾಡಿ ತಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅದರಾಗೆಲ್ಲ ಸಣ್ಣ ಪುಟ್ಟ ಅಪ್ಡೇಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟು ಏನು ವ್ಯತ್ಯಾಸ ಇಲ್ಲ ಐಫೋನ್ 16 ಮತ್ತು ಐಫೋನ್ 17ಗೆ. ಅದಿಷ್ಟೇ ಹೇಳ್ತಿರೋದು. ನಿಮ್ಮ ಹತ್ರ ದುಡ್ಡಿದ್ರೆ ತಗೊಳ್ರಿ. ನೀವೇನಾರು ಕಷ್ಟಪಟ್ಟು ಏನಾದ್ರು ಮತ್ತು ದುಡ್ಡು ಜೋಡಿಸಿ ತಗೊಳಿದ್ರೆ ಐಫೋನ್ 16 ದಯಮಾಡಿ ಅಪ್ಡೇಟ್ ಮಾಡೋಕ್ಕೆ. ಮತ್ತು ಐಫೋನ್ 17 ಹಂಗಿದೆ ಹಿಂಗಿದೆ ಮತ್ತು ಏನು ದೊಡ್ಡ ಫ್ಯೂಚರ್ ಇದೆ ಮತ್ತು ಹಂಗಂತಂದು ಏನೇನು ಹಂಗೆ ತಲೆಯಲ್ಲಿ ಇಟ್ಕೊಂಡು ತಗೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಐಫೋನ್ 16 ಸಾಕು. ಮುಂದಿನ ಜನ್ರೇಷನಿಗೆ ಏನಾದರೂ ಮತ್ತೆ ಲಾಂಚ್ ಮಾಡಿದ್ರು ಐಫೋನು ಮತ್ತು 18, ಐಫೋನು 19 ಹಂಗೆ ಅಪ್ಡೇಟ್ ಮಾಡ್ಕೊತ ಹೋದ್ರು ಅಂತಂದ್ರೆ ಬೇಕಾದ್ರೆ ಯಾವಾಗ ಐಫೋನ್ 17ಗೆ ಬೇಕಾದ್ರೆ ದುಡ್ಡಿದ್ರೆ ಐಫೋನ್ 18ಗೆ ಮತ್ತೆ ಅಪ್ಡೇಟ್ ಆಗ್ಬೋದು ನೀವು. ಇಷ್ಟು ಹೇಳ್ತಾ ಈ ಒಂದು ಅಪ್ಡೇಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಅಪ್ಡೇಟಿಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.